ವಿಜ್ಞಾನ ಲೋಕಕ್ಕೆ ಸ್ವಾಗತ. ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಜ್ಞಾನ ಪಾಠಗಳನ್ನು ನೋಡಿ ಕೇಳಿ ಕಲಿಯಲು ತುಂಬ ಆಸಕ್ತಿಯಿಂದ ಕಾತುರತೆಯಿಂದ ಕಾದಿರುವ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ನಾವು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿನ ಅಧ್ಯಾಯ 10 ಪುಟ ಸಂಖ್ಯೆ 1ರಿಂದ 18ರವರೆಗಿನ ದಹನ ಮತ್ತು ಜ್ವಾಲೆಯ 3ನೆಯ ಅವಧಿಯ ಕಲಿಕಾಂಶಗಳನ್ನು ನೋಡೋಣ. ಆ ವಿಚಾರಗಳನ್ನು ಚರ್ಚೆ ಮಾಡೋಣ ಮಕ್ಕಳೇ. ಕಂಬರ್ಷನ್ ಆ್ಯಂಡ್ ಫ್ಲೇಮ್ ಪುಟ ಸಂಖ್ಯೆ 12ರಿಂದ 18ರವರೆಗೆ. ಮಕ್ಕಳೇ, ಮೊದಲನೆಯ ಅವಧಿಯಲ್ಲಿ ನಾವು ಪುಟ ಸಂಖ್ಯೆ 1ರಿಂದ 8ರವರೆಗೆ ಕಲಿತುಕೊಂಡಂತಹ ಕಲಿಕಾಂಶಗಳ ಪುನರ್ಮನನವನ್ನು ಮಾಡೋದಾದರೆ, ದಹನ, ದೈಹ ಮತ್ತು ಅದೈಹ ವಸ್ತುಗಳು, ದಹನ ಕ್ರಿಯೆಗೆ ಬೇಕಾದಂತಹ ಅವಶ್ಯಕ ಅಂಶಗಳು ಯಾವುವು, ಅವುಗಳನ್ನು ಚಟುವಟಿಕೆಯ ಸಹಿತ ನಾವು ತಿಳ್ಕೊಂಡಿದ್ದೇವೆ. ಜ್ವಲನ ತಾಪ ಅಂದರೆ ಏನು ಮತ್ತು ಬೆಂಕಿಯನ್ನು ನಿಯಂತ್ರಿಸುವುದು ಹೇಗೆ, ಒಬ್ಬ ವ್ಯಕ್ತಿಗೆ ಬೆಂಕಿ ಹತ್ತಿಕೊಂಡಾಗ ಅದನ್ನು ನಂದಿಸುವುದು ಹೇಗೆ ಎಂಬ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ ಮಕ್ಕಳೇ. ಹಾಗೆಯೇ ಕಳೆದ 2ನೆಯ ಅವಧಿಯ ಕಲಿಕಾಂಶಗಳ ಪುನರ್ಮನನವನ್ನು ನಾವು ಗಮನಿಸೋದಾದರೆ, ಪುಟ ಸಂಖ್ಯೆ 8ರಿಂದ 12ರವರೆಗೆ ದಹನ ಕ್ರಿಯೆಯ ವಿಧಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ. ಅವುಗಳನ್ನು ಚಟುವಟಿಕೆಯ ಸಮೇತ ತಿಳ್ಕೊಂಡಿದ್ವಿ. ಜ್ವಾಲೆ ಅಂದರೆ ಏನು, ಜ್ವಾಲೆಯ ರಚನೆ ಹೇಗಿರುತ್ತೆ, ಹಾಗೂ ಜ್ವಾಲೆಯ ವಿವಿಧ ಬಣ್ಣಗಳಲ್ಲಿ ಭಿನ್ನತೆಯನ್ನು ಕೂಡ ನಾವು ಗಮನಿಸಿದ್ವಿ. ಜ್ವಾಲೆಯ ವಲಯಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ವಿ ಮಕ್ಕಳೇ. ಇಂದು ನಾವು 3ನೆಯ ಅವಧಿಯಲ್ಲಿ ಪುಟ ಸಂಖ್ಯೆ 12ರಿಂದ 15ರವರೆಗೆ ಈ ಕಲಿಕಾಂಶಗಳನ್ನು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ. ಇಂಧನ ಎಂದರೇನು, ಇಂಧನದ ವಿಧಗಳು ಯಾವುವು, ಇಂಧನದ ದಕ್ಷತೆ ಅಂದರೆ ಏನು, ಕ್ಯಾಲೋರಿ ಮೌಲ್ಯ ಅಂದರೆ ಏನು, ಇಂಧನ ಉರಿಸುವಿಕೆಯ ಹಾನಿಕಾರಕ ಉತ್ಪನ್ನಗಳು ಯಾವುವು ಮತ್ತು ಅವುಗಳಿಂದಾಗುವ ಪರಿಣಾಮಗಳೇನು ಎಂಬುದನ್ನು ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡೋಣ ಮಕ್ಕಳೇ. ಮಕ್ಕಳೇ, ಹಾಗಾದರೆ ಮೊದಲಿಗೆ ಇಂಧನ, ಫ್ಯೂಯಲ್ ಅಂದರೆ ಏನು ಅಂತ ನೋಡೋದಾದರೆ, ವಾಹನ, ಗೃಹ ಬಳಕೆ ಹಾಗೂ ಕೈಗಾರಿಕಾ ಉದ್ದೇಶಗಳಿಗಾಗಿ ಉಷ್ಣಶಕ್ತಿ ಮತ್ತು ಬೆಳಕಿನ ಆಕಾರವಾಗಿ ಬಳಸುವ ವಸ್ತುಗಳನ್ನೇ ನಾವು ಇಂಧನ ಎಂದು ಕರೀತೇವೆ. ಮಕ್ಕಳೇ, ಈಗಾಗಲೇ ಕಳೆದ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ, ದಹನ ಕ್ರಿಯೆ ನಡೀಲಿಕ್ಕೆ ಒಂದು ವಸ್ತುವಿನ ಅವಶ್ಯಕತೆ ಇದೆ. ಅದನ್ನು ದೈಹ ವಸ್ತು ಅಂತ ಕರಿತೇವೆ. ಅದನ್ನೇ ಇಲ್ಲಿ ಇಂಧನ ಅಂತಲೂ ಕೂಡ ಕರಿಬೋದು. ಈಗ ದಹನ ಕ್ರಿಯೆ ಅಂದ್ರೇನು? ಉಷ್ಣ ಮತ್ತು ಬೆಳಕನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಉಷ್ಣ ಮತ್ತು ಬೆಳಕನ್ನು ಉಂಟು ಮಾಡಲಿಕ್ಕೆ ಬಳಸ್ತಕ್ಕಂತಹ ದೈಹ ವಸ್ತು ಏನಿದೆಯೋ ಅದೇ ಇಂಧನ, ಫ್ಯೂಯಲ್ ಅಂತೇಳಿ ಕರಿತೇವೆ. ಕೆಲವು ಉದಾಹರಣೆಗಳನ್ನು ನೋಡೋದಾದರೆ, ಅವು ಘನರೂಪದ ಇಂಧನಗಳು, ದ್ರವರೂಪದ ಇಂಧನಗಳು ಮತ್ತು ಅನಿಲ ರೂಪದ ಇಂಧನಗಳನ್ನು ನಾವಿಲ್ಲಿ ಗಮನಿಸ್ತೀವಿ ಮಕ್ಕಳೇ. ಅವುಗಳನ್ನು ಒಂದೊಂದಾಗಿ ನಾವು ಚರ್ಚಿಸೋಣ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಮಕ್ಕಳೇ, ಒಂದು ಚಟುವಟಿಕೆಯನ್ನು ನೋಡೋಣ. ಘನ, ದ್ರವ ಮತ್ತು ಅನಿಲ ರೂಪದಲ್ಲಿ ಲಭ್ಯವಿರುವ ಇಂಧನಗಳನ್ನು ಪಟ್ಟಿ ಮಾಡಿ. ನಿಮಗೊಂದು ಚಟುವಟಿಕೆ. ಈಗಾಗಲೇ ಬೇಕಾದಷ್ಟು ದೈಹ ವಸ್ತುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ನಾನು ಹೇಳಿದ್ದೇನೆ, ಆ ಎಲ್ಲ ದೈಹ ವಸ್ತುಗಳನ್ನು ಇಂಧನಗಳು ಅಂತಲೂ ಕೂಡ ಕರೀಬಹುದು. ಅವುಗಳಲ್ಲಿ ಘನ ಯಾವುದು, ದ್ರವ ಯಾವುದು, ಅನಿಲ ಯಾವುದು, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಿಯ ಸ್ಟೇಟಲ್ಲಿರ್ತಕ್ಕಂತಹ ಫ್ಯೂಯಲ್ಸ್ ಯಾವ್ಯಾವುದು ಅನ್ನೋದನ್ನು ನಾವು ಪಟ್ಟಿ ಮಾಡೋಣ ಮಕ್ಕಳೇ. ಮೊದಲಿಗೆ ಘನ ಇಂಧನಗಳು, ಸಾಲಿಡ್ ಫ್ಯೂಯಲ್ಸ್ಗಳನ್ನು ನೋಡೋದಾದರೆ, ಇಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ ಮಕ್ಕಳೇ. ಇದು ಯಾವುದಿರಬಹುದು? ಹೌದು ಮಕ್ಕಳೇ, ಇದನ್ನು ಕಲ್ಲಿದ್ದಲು, ಕೋಲ್ ಅಂತೇಳಿ ಕರೀತೇವೆ. ಇದು ಒಂದು ಘನ ಇಂಧನಕ್ಕೆ ಉದಾಹರಣೆಯಾಗಿದೆ. ಇದನ್ನು ಎಲ್ಲಿ ಬಳಸ್ತಾರೆ ಮಕ್ಕಳೇ? ಹೌದು ಮಕ್ಕಳೇ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಇದನ್ನು ಶಕ್ತಿಯ ಆಕಾರವಾಗಿ ಬಳಸ್ತಾರೆ. ಈ ಕಲ್ಲಿದ್ದಲನ್ನು
ಇದರಿಂದ ಅಪಾರವಾಗಿರ್ತಕ್ಕಂಥ ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ನಾವು ಅದನ್ನು ಪಡ್ಕೊಳ್ಬೋದು. ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕಲ್ಲಿದ್ದಲನ್ನು ಒಂದು ವಿದ್ಯುತ್ ಶಕ್ತಿಯ ಆಕಾರವಾಗಿ ಕೂಡ ಬಳಸ್ತಾರೆ. ಹಾಗೆಯೇ ನೀವು ಇದ್ದಿಲನ್ನು ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಇಲ್ಲಿ ಮರದ ಇದ್ದಿಲು ಕೂಡ ಒಂದು ಘನ ಇಂಧನವಾಗಿದೆ. ಈ ಮರವನ್ನು ನೀರನ್ನು ಕಾಯಿಸ್ಲಿಕ್ಕಾಗಿರ್ಬೋದು, ಅಡಿಗೆಯನ್ನು ಮಾಡಲಿಕ್ಕಾಗಿರ್ಬೋದು, ಅಥವಾ ಇಟ್ಟಿಗೆಯನ್ನು ಬೇಯಿಸ್ಲಿಕ್ಕೂ ಕೂಡ ಈ ಮರವನ್ನು ಬಳಸ್ತಾರೆ. ಅದೇ ರೀತಿಯಾಗಿ ಇದ್ದಿಲನ್ನು ನಾವೀಗಾಗಲೇ ಗೊತ್ತಿದೆ, ಕಮ್ಮಾರಾಗಿರ್ಬೋದು, ಇತರೆ ಎಲ್ಲ ಕಡೆಯೂ ಕೂಡ ಇದನ್ನು ಇದ್ದಿಲನ್ನು ಉಷ್ಣದ ಆಕಾರವಾಗಿ ಬಳಸ್ತಾರೆ ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿದೆ ಮಕ್ಕಳೇ. ಹಾಗೆಯೇ ಮೂರನೆಯ ಒಂದು ಉದಾಹರಣೆಯನ್ನು ನೋಡೋದಾದರೆ ಕಟ್ಟಿಗೆ. ಈಗಾಗಲೇ ಆ ಕಟ್ಟಿಗೆ, ಆ ಮರದ ಇದ್ದಿಲಿನ ಬಗ್ಗೆ ತಿಳ್ಕೋಬೇಕಾದ್ರೆ ಕಟ್ಟಿಗೆಯನ್ನು ನಾವೆಲ್ಲೆಲ್ಲಿ ಉಷ್ಣದ ಶಕ್ತಿಯ ಆಕಾರವಾಗಿ ಬಳಸ್ತೀವಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ ಮಕ್ಕಳೇ. ಈಗ ನಾಲ್ಕನೆಯ ಒಂದು ಉದಾಹರಣೆಯನ್ನು ನೋಡೋದಾದರೆ ಯಾವುದು ಮಕ್ಕಳೇ ಇದು? ಹೌದು, ಸಗಣಿಯಿಂದ ತಯಾರಿಸ್ತಕ್ಕಂತಹ ಬೆರಣಿ ಅಂತೇಳಿ ಕರಿತೀವಿ. ಇದನ್ನು ಕೂಡ ಒಂದು ಶಕ್ತಿಯ ಆಕಾರವಾಗಿ ಬಳಸ್ತಾರೆ ಮಕ್ಕಳೇ. ಈ ಬೆರಣಿಯನ್ನು ಅಡುಗೆ ಮಾಡಲಿಕ್ಕೆ ಉರುವಲಾಗಿ ಬಳಸ್ತಾರೆ. ಈ ಎಲ್ಲವೂ ಕೂಡ ಘನ ಇಂಧನಗಳಾಗಿವೆ. ಆದರೆ ಈ ಘನ ಇಂಧನಗಳಿಂದ ಸಾಕಷ್ಟು ಪ್ರಮಾಣದ ಹಾನಿಕಾರಕ ಅನಿಲಗಳು ಕೂಡ ಬಿಡುಗಡೆಯಾಗ್ತವೆ. ಇವೆಲ್ಲವೂ ಕೂಡ ಉಷ್ಣ ಶಕ್ತಿಯ ಆಕಾರಗಳಾಗಿದ್ದರೂ ಕೂಡ ಇವುಗಳಿಂದ ಬಿಡುಗಡೆಯಾಗ್ತಕ್ಕಂತಹ ಅನಿಲಗಳಿಂದಲೂ ಕೂಡ ನಮಗೆ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗ್ತವೆ. ಅದರ ಬಗ್ಗೆ ನಂತರದಲ್ಲಿ ನಾವು ಚರ್ಚಿಸೋಣ ಮಕ್ಕಳೇ. ಹಾಗೆಯೇ ದ್ರವ ಇಂಧನಗಳು ಯಾವುವು ಎಂಬುದನ್ನು ನೋಡೋದಾದರೆ ಮೊದಲಿಗೆ ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಮಕ್ಕಳೇ, ಕೆರೋಸಿನ್, ಸೀಮೆ ಎಣ್ಣೆ. ಹೌದಲ್ಲ ಮಕ್ಕಳೇ? ಸೀಮೆ ಎಣ್ಣೆಯನ್ನು ಎಲ್ಲೆಲ್ಲಿ ಬಳಸ್ತಾರೆ ಅನ್ನೋದನ್ನು ನೋಡಿದ್ದೀರಿ. ಲ್ಯಾಂಪ್ಗಳಲ್ಲಿ, ಲ್ಯಾಟಿನ್ಗಳಲ್ಲಿ ಬಳಸ್ತಾರೆ. ಇದನ್ನು ಕೂಡ ಒಂದು ಶಕ್ತಿಯ ಆಕಾರವಾಗಿ ಇಂಜಿನ್ಗಳಲ್ಲೂ ಕೂಡ ಬಳಸ್ತಾರೆ ಎಂಬುದು ನಿಮಗೀಗಾಗಲೇ ಗೊತ್ತಿದೆ ಮಕ್ಕಳೇ. ಹಾಗೆಯೇ ಸ್ಪಿರಿಟ್ ಅಂತಕ್ಕಂಥದ್ದು ಮದ್ಯಸಾರ ದೀಪದಲ್ಲಿ, ಆ ಮದ್ಯಸಾರ ದೀಪವನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಪ್ರಯೋಗಶಾಲೆಗಳಲ್ಲಿ ಪ್ರಯೋಗವನ್ನು ಮಾಡಲಿಕ್ಕೆ ನಾವು ಮದ್ಯಸಾರ ದೀಪವನ್ನು ಶಕ್ತಿಯ ಆಕಾರವಾಗಿ ಬಳಸ್ತೇವೆ, ಉಷ್ಣ ಶಕ್ತಿಯ ಆಕಾರವಾಗಿ ಬಳಸ್ತೇವೆ. ಇಲ್ಲಿ ಬಳಸಿರ್ತಕ್ಕಂಥ ಸ್ಪಿರಿಟ್ ಮದ್ಯಸಾರ ಅನ್ನೋದು ಒಂದು ದ್ರವ ಇಂಧನವಾಗಿದೆ. ಹಾಗೆಯೇ ಮೂರನೇದಾಗಿ ಮತ್ತು ನಾಲ್ಕನೇದಾಗಿ ನೀವು ಗಮನಿಸ್ತಾ ಇದ್ದೀರಿ ಡೀಸೆಲ್ ಮತ್ತು ಪೆಟ್ರೋಲ್. ಸಾಮಾನ್ಯವಾಗಿ ನಿಮ್ಮ ಎಲ್ಲ ಮೋಟಾರ್ ವಾಹನಗಳು ಚಲಿಸೋದು ಯಾವುದರಿಂದ ಮಕ್ಕಳೇ? ಹೌದು, ನಿಮ್ಮ ಎಲ್ಲ ವಾಹನಗಳು ಚಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯ ಆಕಾರ ಒಂದು ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ಗಳು. ಇವು ದ್ರವ ಇಂಧನಗಳೇ ಆಗಿದ್ದಾವೆ. ಈ ಕೆರೋಸಿನ್ನು, ಸೀಮೆ ಎಣ್ಣೆ, ಪೆಟ್ರೋಲ್ ಮತ್ತು ಡೀಸೆಲ್ಗಳು ಪೆಟ್ರೋಲಿಯಂ ಉತ್ಪನ್ನಗಳಾಗಿದ್ದಾವೆ. ಈ ಪೆಟ್ರೋಲಿಯಂ ಉತ್ಪನ್ನಗಳಿಂದಲೂ ಕೂಡ ನಮಗೆ ಎಷ್ಟೇ ಉಪಕಾರಿಯಾಗಿದ್ದರೂ ಕೂಡ ಇವುಗಳ ಅತಿಯಾದ ಬಳಕೆಯಿಂದಲೂ ಕೂಡ ಪರಿಸರದ ಮೇಲೆ ಹಾನಿಯಾಗ್ತಾ ಇದೆ. ಹೇಗೆ ಅಂದರೆ ಇವುಗಳಿಂದ ಬಿಡುಗಡೆಯಾಗ್ತಕ್ಕಂತಹ ಕೆಲವಾರು ಹಾನಿಕಾರಕ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ನಂತಹ ಅನಿಲಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ. ಅದರ ಬಗ್ಗೆ ನಂತರದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಈಗ ಅನಿಲದ ಇಂಧನಗಳನ್ನು ನೋಡೋದಾದರೆ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಗ್ಯಾಸಿಯಸ್ ಫ್ಯೂಯಲ್ಸ್ ಅಂತೇಳಿ ಕರಿತೇವೆ. ಅದರ ಒಂದು ಸೆಂಟರ್ ಆಗಿರ್ಬೋದು. ಇಲ್ಲಿ ಗಮನಿಸ್ತಾ ಇದ್ದೀರಿ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದು. ದ್ರವಿತ ಪೆಟ್ರೋಲಿಯಂ ಅನಿಲ ಅಂತೇಳಿ ಕರಿತೇವೆ ಅಲ್ವ ಮಕ್ಕಳೇ? ಇತ್ತೀಚಿನ ದಿನಗಳಲ್ಲಿ ನಾವು ಈಗಾಗಲೇ ಏನು ನೋಡಿದ್ವೋ, ಘನ ಇಂಧನಗಳು ಅನ್ನೋದನ್ನು, ಅವುಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಇವುಗಳಿಂದ ಪರಿಸರದ ಮೇಲೆ ಹೆಚ್ಚಿನ ಹಾನಿಯಾಗತ್ತೆ, ಪರಿಸರ ಮಾಲಿನ್ಯ ಉಂಟಾಗತ್ತೆ, ಇವುಗಳು ಮುಗಿದು ಹೋಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಇಲ್ಲಿ LPG ಅನಿಲದಿಂದ ಅತಿ ಹೆಚ್ಚಿನ ಪ್ರಮಾಣದ ನಮಗೆ ಉಷ್ಣತೆ, ತಾಪ ಸಿಗುತ್ತೆ. ಇದರಿಂದ ಬೇಗ ನಾವು ಬಿಸಿಯನ್ನು ಉಂಟು ಮಾಡಿ ನೀರನ್ನಾಗಲಿ ಅಡುಗೆಯನ್ನಾಗಲಿ ಬಹಳ ತ್ವರಿತವಾಗಿ ಮಾಡ್ಬೋದು ಅಂತೇಳಿ ನಾವು ಇವತ್ತು ಅನಿಲ ಇಂಧನಗಳನ್ನು ಹೆಚ್ಚೆಚ್ಚಾಗಿ ಬಳಸ್ಕೊಳ್ತಾ ಇದ್ದೀವಿ. ಇವುಗಳಿಂದ ಮಾಲಿನ್ಯನೂ ಕೂಡ ಕಡಿಮೆಯಾಗುತ್ತೆ ಎಂಬುದು ಕೂಡ ನಿಮಗೆ ಗೊತ್ತಿರಲಿ ಮಕ್ಕಳೇ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅನಿಲ ಇಂಧನ ಅಂದರೆ CNG ಅಂತಕ್ಕಂಥದ್ದು, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ ಕರೀತೇವೆ. ಸಂಕುಚಿತ ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಅಂತೇಳಿ ಕರೀತೇವೆ. ಮತ್ತೊಂದು ಈಗಾಗಲೇ ನೋಡಿದ ಹಾಗೆ ಬಂಜರ್ ಬರ್ನರ್ ಅಂತಕ್ಕಂಥದ್ದು.
ಇಲ್ಲೂ ಕೂಡ ನಾವು ಎಲ್ ಪಿ ಜಿಯನ್ನೇ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಅನಿಲವನ್ನೇ ಬಳಸ್ಕೊಂಡು ಇದನ್ನು ಉರಿಸ್ತೇವೆ. ಇದನ್ನು ಕೂಡ ಇಲ್ಲಿ ಪ್ರಯೋಗಶಾಲೆಗಳಲ್ಲಿ ನಾವು ಇದನ್ನು ಬಳಸ್ಕೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸ್ಪಿರಿಟ್ ಲ್ಯಾಂಪ್ಗಳ ಬದಲಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನೇ ಶಕ್ತಿಯ ಆಕಾರವಾಗಿ ಬಳಸ್ಕೊಳ್ತಾ ಇದ್ದೀವಿ ಮಕ್ಕಳೇ. ಇವೆಲ್ಲವೂ ಕೂಡ ಘನ, ದ್ರವ ಮತ್ತು ಅನಿಲ ಇಂಧನಗಳಿಗೆ ಕೆಲವಾರು ಉದಾಹರಣೆಗಳಾಗಿದ್ದಾವೆ. ಇನ್ನಿತರ ಉದಾಹರಣೆಗಳನ್ನು ನೀವು ಪಟ್ಟಿ ಮಾಡಬೇಕಾಗತ್ತೆ ಮಕ್ಕಳೇ. ಈಗ ಇಂಧನ ಅಂದರೆ ಏನು, ಇಂಧನದ ಬೇರೆ ಬೇರೆ ವಿಧಗಳು ಯಾವುವು ಎಂಬುದನ್ನು ನಾವು ಚಿತ್ರ ಸಹಿತ ತಿಳ್ಕೊಂಡಿದ್ದೇವೆ. ಹಾಗಾದರೆ ಒಂದು ಉತ್ತಮ ಇಂಧನ ಅಂತ ಹೇಳಿದ್ರೆ ಏನೆಲ್ಲ ಲಕ್ಷಣಗಳು ಇರಬೇಕು? ಸಾಮಾನ್ಯವಾಗಿ ಯಾವುದೇ ಇಂಧನ ಆದರ್ಶ ಇಂಧನ ಇಲ್ಲ ಅನ್ನೋದನ್ನು ಕೂಡ ಗಮನಿಸ್ಬೋದು. ಆದರೆ ಒಂದು ಉತ್ತಮ ಇಂಧನ ಅಂತ ಹೇಳಬೇಕು ಅಂದರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಆರ್ ಐಡಿಯಲ್ ಫ್ಯೂಯಲ್ ಅಂದರೆ ಏನೆಲ್ಲ ಲಕ್ಷಣಗಳನ್ನು ಹೊಂದಿರಬೇಕು ನೋಡೋದಾದರೆ ಅದು ಸುಲಭವಾಗಿ ದೊರೆಯುವಂತೆ ಇರಬೇಕು. ನಮಗೆ ಬಹಳ ಸುಲಭವಾಗಿ ದೊರಕಬೇಕು. ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿಯಬೇಕು. ತ್ವರಿತವಾಗಿ ನಮಗೆ ಉಷ್ಣತೆ, ತಾಪ ಅಥವಾ ಬೆಳಕನ್ನು ಕೊಡಬೇಕು. ಅಂತಹ ಒಂದು ಇಂಧನವಾಗಿರಬೇಕು. ಮಕ್ಕಳೇ, ಎಲ್ಲ ಪಟ್ಟಿ ಮಾಡ್ಕೊಳ್ತಾ ಇದ್ದೀರಲ್ವಾ? ಆದರ್ಶ ಇಂಧನದ ಲಕ್ಷಣಗಳು: ಸುಲಭವಾಗಿ ದೊರೆಯುತ್ತವೆ, ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿಯುತ್ತವೆ. ಮೂರನೇದಾಗಿ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉತ್ಪತ್ತಿ ಮಾಡುತ್ತವೆ. ಈಗಾಗಲೇ ಹೇಳಿದೆ ಮಕ್ಕಳೇ, ಯಾವುದೇ ಒಂದು ಇಂಧನ ಅಂದರೆ ಒಂದು ಆದರ್ಶಪ್ರಾಯವಾಗಿರಬೇಕು ಅಂದರೆ ಅದು ಉಷ್ಣದ ಆಕಾರವಾಗಿರೋದ್ರಿಂದ ನಮಗೆ ಹೆಚ್ಚು ಉಷ್ಣವನ್ನು ಕೊಡಬೇಕಾಗತ್ತೆ. ಅನಪೇಕ್ಷಿತ ವಸ್ತುಗಳು ಉಳಿಯಬಾರದು. ಈಗಾಗಲೇ ಗೊತ್ತಿದೆ, ಕಾರ್ಬನ್ ಪಾರ್ಟಿಕಲ್ಸ್, ಕಾರ್ಬನ್ ಕಣಗಳು, ಯಾವುದೇ ಹಾನಿಕಾರಕ ವಸ್ತುಗಳು ಅಲ್ಲಿ ಉಳಿಬಾರದು. ಹಾಗೆಯೇ ಇದು ಒಂದು ಪರಿಸರ ಸ್ನೇಹಿಯಾಗಿರಬೇಕು. ಈ ರೀತಿ ಪರಿಸರ ಸ್ನೇಹಿಯಾಗಿ ಯಾವುದೇ ಪರಿಸರ ಮಾಲಿನ್ಯಕ್ಕೆ ಇದು ಕಾರಣ ಆಗಬಾರ್ದು ಅನ್ನೋದನ್ನು ಆದರ್ಶ ಇಂಧನದ ಗುಣಲಕ್ಷಣಗಳು ಆಗಿರ್ತವೆ ಮಕ್ಕಳೇ. ಹಾಗಾದರೆ ಆದರ್ಶ ಇಂಧನಕ್ಕೆ ಉದಾಹರಣೆ ಯಾವುದಿರ್ಬೋದು ಆದರ್ಶ ಇಂಧನ ಅಂತ ನಾವು ನೋಡೋದಾದರೆ, ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ CNG, ಸಂಕುಚಿತ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಅಂತೇಳಿ ಕರೀತೇವೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ಎಲ್ಲ ಲಕ್ಷಣಗಳನ್ನು ಹೊಂದಿರುತ್ತೆ. ಯಾವುದೇ ರೀತಿಯ ಮಲಿನಕಾರಕ ಹೊಗೆಯನ್ನು ಇದು ಉಂಟು ಮಾಡೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಹೊಂಗೆ ಎಣ್ಣೆಯನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಬದಲಾಗಿ ಅದರಿಂದಲೂ ಕೂಡ ಕನಿಷ್ಠ ಮಟ್ಟದ ಹೊಗೆ ಉಂಟು ಮಾಡಿದರೂ ಕೂಡ ಅಷ್ಟೊಂದು ಮಾಲಿನ್ಯಕಾರಕ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸ್ಬೋದು ಮಕ್ಕಳೇ. ನಿಮಗೊಂದು ಆಲೋಚನೆ ಏನು? ನಿಮಗೆ ಸಗಣಿ ಅಂದರೆ ಬೆರಣಿಯನ್ನು ಕೊಟ್ಟಿದ್ದೇನೆ, ಕಲ್ಲಿದ್ದಲು ಇದೆ, LPG ಇದೆ. ಈ ಮೂರೂ ಇಂಧನಗಳನ್ನು ನಿಮಗೆ ಒಟ್ಟಿಗೆ ಕೊಟ್ಟು ನೀರನ್ನು ಕುದಿಸಲು ಹೇಳಿದರೆ ನೀವು ಯಾವ ಇಂಧನವನ್ನು ಆಯ್ಕೆ ಮಾಡ್ಕೊಳ್ತೀರಿ? ಮಕ್ಕಳೇ, ಮತ್ತೊಮ್ಮೆ ನಿಮಗೆ ಮೂರು ಇಂಧನಗಳನ್ನು ಕೊಡಲಾಗಿದೆ. ಸಗಣಿ ಅಂದರೆ ಬೆರಣಿಯನ್ನು ಕೊಟ್ಟಿದ್ದೇವೆ, ಕಲ್ಲಿದ್ದಲನ್ನು ಕೊಟ್ಟಿದ್ದೇವೆ, LPGಯನ್ನು ಕೊಟ್ಟಿದ್ದೇವೆ. ಹಾಗಾದರೆ ನೀವು ಯಾವ ಇಂಧನವನ್ನು ನೀರನ್ನು ಕುದಿಸಲಿಕ್ಕೆ ಬಳಸ್ತೀರಿ ಮಕ್ಕಳೇ? ಖಂಡಿತ ಅಲ್ವಾ ಮಕ್ಕಳೇ? ಎಷ್ಟು ಬೇಗ ನಿಮ್ಮ ಉತ್ತರವನ್ನು ಹೇಳಿಬಿಟ್ರಿ. ಹೌದು ಮಕ್ಕಳೇ, LPGಯನ್ನು ನೀವು ಖಂಡಿತ ಆಯ್ಕೆ ಮಾಡ್ಕೊಳ್ತೀರಿ. ಯಾಕೆ ಮಕ್ಕಳೇ? ಈಗಾಗಲೇ ಗೊತ್ತಿದೆ, ಬೆರಣಿಯಿಂದ ನಾವು ಬೇಗನೆ ನೀರನ್ನು ಕಾಯಿಸಲಿಕ್ಕೆ ಸಾಧ್ಯತೆ ಇಲ್ಲ. ಕಲ್ಲಿದ್ದಲು ನಮಗೆ ಅಷ್ಟಾಗಿ ಸಿಗಲಿಕ್ಕಿಲ್ಲ ಅಲ್ವ ಮಕ್ಕಳೇ? ಅದು ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲ ಆಗಿರುತ್ತೆ. ಹಾಗೆಯೇ ಬೆರಣಿಯನ್ನು ಸುಡೋದ್ರಿಂದ ಮತ್ತು ಕಲ್ಲಿದ್ದಲನ್ನು ಸುಡೋದ್ರಿಂದ ಅಪಾರ ಪ್ರಮಾಣದ ಪರಿಸರ ಮಾಲಿನ್ಯ ಉಂಟಾಗತ್ತೆ, ವಾಯು ಮಾಲಿನ್ಯ ಉಂಟಾಗತ್ತೆ. ಅದರಿಂದ ಬಿಡುಗಡೆಯಾಗ್ತಕ್ಕಂಥ ಉಷ್ಣದ ಪರಿಣಾಮನೂ ಕೂಡ ಕಡಿಮೆ ಮಟ್ಟದಲ್ಲಿರುತ್ತೆ. ಆದರೆ LPG ಈಗಾಗಲೇ ನೀವು ಕಳೆದ ತರಗತಿಯಲ್ಲಿ ಗಮನಿಸಿದಿರಿ. LPGಯಿಂದ ಬಿಡುಗಡೆಯಾಗ್ತಕ್ಕಂಥ ಜ್ವಾಲೆ ನೀಲಿ ಜ್ವಾಲೆಯಾಗಿರುತ್ತೆ. ಆ ನೀಲಿ ಜ್ವಾಲೆ ಅತ್ಯಧಿಕ ತಾಪಮಾನದಿಂದ ಕೂಡಿರುತ್ತೆ. ಅತ್ಯಧಿಕ ತಾಪಮಾನದಿಂದ ಕೂಡಿರುವ ನೀಲಿ ಜ್ವಾಲೆಯಿಂದ ಅತಿ ಬೇಗನೆ ಯಾವುದೇ ಒಂದು ವಸ್ತುವನ್ನು ಬಿಸಿ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಇಷ್ಟೆಲ್ಲ ಕಾರಣಗಳನ್ನು ತಿಳ್ಕೊಂಡಿರ್ತಕ್ಕಂಥ ನೀವು ಖಂಡಿತವಾಗಲೂ ಕೂಡ ಒಳ್ಳೆಯ ಆಯ್ಕೆಯನ್ನೇ ಮಾಡ್ಕೊಂಡಿದ್ದೀರಿ ಮಕ್ಕಳೇ. ನಿಮ್ಮ ಆಯ್ಕೆ LPG ಸರಿಯಾಗಿದೆ ಮಕ್ಕಳೇ. ಹಾಗೆ ಇದಕ್ಕೆ ಕಾರಣ ಏನು, ನೀವು ಯಾಕೆ LPGಯನ್ನೇ ಆಯ್ಕೆ ಮಾಡಿಕೊಂಡ್ರಿ ಅನ್ನೋದನ್ನು ಮುಂದುವರೆದು ನಾವು ನೋಡೋದಾದರೆ ಅದಕ್ಕೆ ಕಾರಣ ಅದರ ಕ್ಯಾಲೋರಿ ಮೌಲ್ಯ ಅಂತಕ್ಕಂಥದ್ದು. ಹಾಗಾದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಕ್ಯಾಲೋರಿ ಮೌಲ್ಯ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ಆ ಇಂಧನದ ಕ್ಯಾಲೋರಿ ಮೌಲ್ಯ ಎಂದು ಕರೀತೇವೆ. ಮತ್ತೊಮ್ಮೆ ಮಕ್ಕಳೇ ನೋಟ್ ಮಾಡ್ಕೊಳ್ಳಿ. 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ಆ ಇಂಧನದ ಕ್ಯಾಲೋರಿ ಮೌಲ್ಯ ಎಂದು ಕರೆಯುತ್ತೇವೆ. ಈ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಕಿಲೋಜೌಲ್ ಫರ್ ಕಿಲೋಗ್ರಾಂ, KJ ಫರ್ KG ಏಕಮಾನದಿಂದ ಸೂಚಿಸ್ತಾರೆ. ಮಕ್ಕಳೇ ಮತ್ತೊಮ್ಮೆ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಸೂಚಿಸುವ ಏಕಮಾನ ಯಾವುದು? ಕಿಲೋಜೌಲ್ ಫರ್ ಕಿಲೋಗ್ರಾಂ ಎಂಬುದು. ಎಲ್ಲರೂ ಕೂಡ ನೋಟ್ ಮಾಡ್ಕೊಂಡಿದ್ದೀರಿ ಅಲ್ವಾ ಮಕ್ಕಳೇ? ಮಕ್ಕಳೇ, ಕೆಲವಾರು ವಿವಿಧ ಇಂಧನಗಳ ಕ್ಯಾಲೋರಿ ಮೌಲ್ಯವನ್ನು ನಾವೀಗ ಗಮನಿಸೋಣ. ನಿಮ್ಮ ಪುಸ್ತಕದಲ್ಲಿ ಕೋಷ್ಟಕ 10.4ರಲ್ಲಿ ಇದನ್ನು ಗಮನಿಸ್ಬೋದು ಮಕ್ಕಳೇ. ಒಂದೊಂದಾಗೆ ನೋಡೋಣ. ಬೆರಣಿ ಈಗಾಗಲೇ ಹೇಳಿದ್ವಿ, ಇದರ ಏಕಮಾನ ಕಿಲೋಜೌಲ್ ಫರ್ KG ಆಗಿದೆ. 6000ದಿಂದ 8000. ಕಟ್ಟಿಗೆ 17,000ದಿಂದ 22,000. ಹಾಗೆಯೇ ಕಲ್ಲಿದ್ದಲು 25,000ದಿಂದ 33,000ದವರೆಗೆ. ಪೆಟ್ರೋಲ್ 45,000. ಹಾಗೆಯೇ ಸೀಮೆ ಎಣ್ಣೆ ಕೂಡ 45,000 ಕಿಲೋಜೌಲ್ ಫರ್ ಕಿಲೋಗ್ರಾಮ್ನಷ್ಟಿದೆ. ಹಾಗೆ ಡೀಸೆಲ್ ಕೂಡ 45,000ದಷ್ಟು ಕ್ಯಾಲೋರಿ ಮೌಲ್ಯವನ್ನು ಹೊಂದಿದೆ. ಹಾಗೆಯೇ ಮೀಥೇನ್, ಜೌಗು ಅನಿಲ ಅಂತ ಕರಿತೇವೆ, ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ಇದನ್ನು, ನೈಸರ್ಗಿಕ ಅನಿಲ ಸುಮಾರು 50,000 ಕಿಲೋಜೌಲ್ ಫರ್ ಕಿಲೋಗ್ರಾಮ್ನಷ್ಟು ಕ್ಯಾಲೋರಿ ಮೌಲ್ಯವನ್ನು ಹೊಂದಿದೆ. ಅದೇ ರೀತಿಯಾಗಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲ ಎಷ್ಟಿದೆ ಮಕ್ಕಳೇ? ಅದು ಕೂಡ 50,000ದಷ್ಟು ಇದೆ. ಹಾಗೆ LPGಯನ್ನು ನೀವು ಗಮನಿಸ್ಬೋದು, 55,000ದಷ್ಟು ಇದೆ. ಜೈವಿಕ ಅನಿಲವನ್ನು ಗಮನಿಸಿದ್ರೆ 35,000ದಿಂದ 40,000ದವರೆಗೆ ಇದೆ. ಜಲಜನಕ ಎಷ್ಟಿದೆ ಮಕ್ಕಳೇ? ನಿಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತಾ ಇರ್ಬೋದು ಅಲ್ವಾ ಮಕ್ಕಳೇ? 1,50,000 ಕಿಲೋಜೌಲ್ ಫರ್ ಕಿಲೋಗ್ರಾಮ್ನಷ್ಟು ಇದೆ. ನೋಡಿ ಮಕ್ಕಳೇ, ಈ ಎಲ್ಲ ನಾವು ಇಂಧನಗಳ ಕ್ಯಾಲೋರಿ ಮೌಲ್ಯವನ್ನು ಇಲ್ಲಿ ಗಮನಿಸೋದಾದರೆ ಅತ್ಯಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರತಕ್ಕಂಥ ಒಂದು ಇಂಧನ ಅಂತ ಹೇಳಿದ್ರೆ ಜಲಜನಕ. ಸುಮಾರು 1,50,000 ಕಿಲೋಜೌಲ್ ಫರ್ ಕಿಲೋಗ್ರಾಮ್ನಷ್ಟು ಇದೆ. ಇದನ್ನು ನಾವು ಹೈಲಿ ಕಂಬಸ್ಟಬಲ್ ಗ್ಯಾಸ್ ಅಂತ ಹೇಳ್ತೀವಿ. ಅತ್ಯಧಿಕ ದೈಹಶೀಲವಾಗಿರ್ತಕ್ಕಂತಹ, ತನ್ನಷ್ಟಕ್ಕೆ ತಾನೇ ಹತ್ತಿಕೊಂಡು ಉರಿತಕ್ಕಂಥ ಒಂದು ಅನಿಲ ಅಂತ ಹೇಳ್ತೀವಿ ಜಲಜನಕವನ್ನು. ಈಗಾಗಲೇ ಆಮ್ಲಜನಕ ಗೊತ್ತಿದೆ, ಅದು ದಹನಾನುಕೂಲಿ, ಸಪೋರ್ಟರ್ ಆಫ್ ದಿ ಕಂಬರ್ಷನ್. ಆದರೆ ಜಲಜನಕ ಆಗಲ್ಲ, ತನ್ನಷ್ಟಕ್ಕೆ ತಾನೇ ಹತ್ಕೊಂಡು ಉರಿಯುತ್ತೆ, ಹೈಲಿ ಕಂಬಸ್ಟಬಲ್ ಗ್ಯಾಸ್ ಅಂತ ಹೇಳ್ತೀವಿ. ಇದರಿಂದ ಬಿಡುಗಡೆಯಾಗ್ತಕ್ಕಂತಹ ಉಷ್ಣದ ಪರಿಣಾಮ ತುಂಬ ಅತ್ಯಧಿಕವಾಗಿರುತ್ತೆ. ಇದನ್ನು ನಾವು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಇನ್ನೂ ಕೂಡ ಇದನ್ನು ಇಂಧನವಾಗಿ ಬಳಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ನಮ್ಮ ವಿಜ್ಞಾನಿಗಳು. ಆದರೆ ನಾವು LPGಯನ್ನು ಅತ್ಯಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರೋದ್ರಿಂದ ಇದನ್ನೇ ನಾವು ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದೇವೆ. ಆದರೆ ಆದರ್ಶ ಇಂಧನವಾಗಿ ನಾವು CNGಯನ್ನು ಬಳಸ್ಕೊಳ್ತಾ ಇದ್ದೀವಿ ಮಕ್ಕಳೇ. ಈ ಎಲ್ಲ ಪಟ್ಟಿಯನ್ನು ಮಾಡ್ಕೊಂಡ್ರಿ ಅಲ್ವಾ? ಈ ಇಂಧನಗಳು ಮತ್ತು ಕ್ಯಾಲೋರಿ ಮೌಲ್ಯದ ಬಗ್ಗೆ, ಇವುಗಳ ಇತಿಮಿತಿಗಳ ಬಗ್ಗೆ ನೀವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕಾಗತ್ತೆ ಮಕ್ಕಳೇ. ಮುಂದೆ ಇಂಧನಗಳ ಉರಿಸುವಿಕೆಯ ಹಾನಿಕಾರಕ ಉತ್ಪನ್ನಗಳು ಹಾಗೂ ಅವುಗಳ ಪರಿಣಾಮದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಮೊಟ್ಟ ಮೊದಲಿಗೆ ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ಇಂಧನಗಳ ದಹನದಿ ಬಿಡುಗಡೆಯಾಗುವ ಅದಹ್ಯ ಕಾರ್ಬನ್ ಕಣಗಳಿಂದ ಅಸ್ತಮದಂತಹ ಉಸಿರಾಟ ತೊಂದರೆಗಳು ಉಂಟಾಗ್ತವೆ. ಮಕ್ಕಳೇ, ಅಲ್ಲೆಲ್ಲೋ ಕಟ್ಟಿಗೆಯನ್ನು ಸುಡ್ತಕ್ಕಂಥ ಸಂದರ್ಭದಲ್ಲಿ
ಅಥವಾ ಒಂದು ಪೆಟ್ರೋಲ್ ಡೀಸೆಲ್ನ ಒಂದು ವಾಹನ ಮುಂದೆ ಹೋಗುವಾಗ ನೀವು ಹಿಂದೆ ಹೋಗುವ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು, ಅವುಗಳಿಂದ ಬಿಡುಗಡೆಯಾಗ್ತಕ್ಕಂತಹ ಅನಿಲ ಅಥವಾ ಹೊಗೆಯ ರೂಪದ ಕಣಗಳು ನಿಮ್ಮ ಉಸಿರಾಟದ ಮೂಲಕ ನಿಮ್ಮ ಶ್ವಾಸಕೋಶವನ್ನು ತಲುಪಿದಾಗ ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನು ಅಂತಕ್ಕಂಥದ್ದು. ಇಂತಹ ಅನಿಲದ ಕಣಗಳು ನಿಮ್ಮ ದೇಹವನ್ನು ಒಕ್ಕಿದ್ರೆ, ನಿಮ್ಮ ಶ್ವಾಸಕೋಶವನ್ನು ಒಕ್ಕಿದ್ರೆ ಅಸ್ತಮದಂತಹ ಉಸಿರಾಟದ ತೊಂದರೆಗಳು ಉಂಟಾಗ್ತದೆ ಮಕ್ಕಳೇ. ಮುಂದಿನ ಒಂದು ಪರಿಣಾಮವನ್ನು ನೋಡೋಣ. ಕೆಲವು ಇಂತಹ ಇಂಧನಗಳ ಅಪೂರ್ಣ ದಹನದಿಂದ, ಅಪೂರ್ಣ ದಹನ ಹೇಗಾಗುತ್ತೆ? ಆಮ್ಲಜನಕದ ಕೊರತೆ ಉಂಟಾದರೆ ಅಪೂರ್ಣ ದಹನ ಆಗುತ್ತೆ. ಈ ಅಪೂರ್ಣ ದಹನದಿಂದ ಬಿಡುಗಡೆಯಾಗ್ತಕ್ಕಂಥ ಅನಿಲ ಒಂದು ವಿಷಕಾರಿ ಅನಿಲವಾಗಿರುತ್ತೆ. ಅದು ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥದ್ದು. ಈ ಕಾರ್ಬನ್ ಮೊನಾಕ್ಸೈಡು ಎಷ್ಟರ ಮಟ್ಟಿಗೆ ವಿಷಕಾರಿಯಾಗಿರುತ್ತೆ ಅಂದರೆ, ಮಲಗಿರುವ ವ್ಯಕ್ತಿಗಳನ್ನು ಹಾಗೆಯೇ ಕೊಂದು ಮಲಗಿಸಬಹುದಾದಂಥ ಒಂದು ಶಕ್ತಿಶಾಲಿ ವಿಷಕಾರ ಅನಿಲವಾಗಿರುತ್ತದೆ ಕಾರ್ಬನ್ ಮೊನಾಕ್ಸೈಡ್. ಅದರಿಂದ ಯಾವುದೇ ಒಂದು ಇಂಧನ ಉರಿಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಗರಿಷ್ಠ ಮಟ್ಟದ ಆಮ್ಲಜನಕ ಸಿಗಬೇಕಾಗತ್ತೆ. ಅದರಿಂದ ಪೂರ್ಣ ದಹನ ಆಗುತ್ತೆ. ಅಲ್ಲಿ ಬಿಡುಗಡೆಯಾಗ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಮಕ್ಕಳೇ, ಇಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಏನಿದು ಇಷ್ಟೊಂದು ಭಿನ್ನವಾಗಿದೆಯಲ್ಲ ಈ ಚಿತ್ರ? ನೋಡಿ ಮಕ್ಕಳೇ, ಇಲ್ಲಿ ಹಸಿರು ಹಾಸಿಗೆ ಇದೆ. ನೆಲದ ತುಂಬ ಹಸಿರ ಹಾಸಿಗೆಯನ್ನು ನೋಡ್ತಾ ಇದ್ದೀರಿ. ಆದರೆ ಇಲ್ಲಿ ಬರಡು ಭೂಮಿಯನ್ನು ಕಾಣ್ತಾ ಇದ್ದೀರಿ. ಸ್ವಲ್ಪ ಹಾಗೆ ಗಮನಿಸಿ, ಕಟ್ಟಡಗಳು, ಕಾರ್ಖಾನೆಗಳೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನೀಲಿ ಆಕಾಶ ಇದೆ. ಇಲ್ಲಿ ನೋಡಿದ್ರೆ ಕೆಂಪು ಜ್ವಾಲೆಯಂಥ ವಾತಾವರಣ ನಮಗೆ ಕಾಣಿಸ್ತಾ ಇದೆ. ಏನಿರ್ಬೋದು ಮಕ್ಕಳೇ? ಮತ್ತೊಂದು ಚಿತ್ರವನ್ನು ನೋಡೋಣ. ನೋಡಿ ಮಕ್ಕಳೇ, ಈಗ ಸಂಪೂರ್ಣವಾಗಿರ್ತಕ್ಕಂಥ ಬರಡು ಭೂಮಿಯನ್ನು ನೋಡ್ತಾ ಇದ್ದೀರಿ. ಎಲ್ಲಿ ನೋಡಿದರೂ ಕೂಡ ಕಾರ್ಖಾನೆಗಳು, ಆ ಕಾರ್ಖಾನೆಗಳಿಂದ ಬರ್ತಾ ಇರ್ತಕ್ಕಂಥ ಮುಗಿಲೆತ್ತರದ ಅಲ್ಲಿ ವಿಷ ಅನಿಲಗಳ ಜ್ವಾಲೆ ಇದೆ. ಆಕಾಶ, ವಾತಾವರಣ ಸಂಪೂರ್ಣವಾಗಿ ಕಾದ ಕಬ್ಬಿಣದಂತೆ ಕೆಂಪಾಗಿ ನಮಗೆ ಕಾಣಿಸ್ತಾ ಇದೆ. ಮಕ್ಕಳೇ, ಇಲ್ಲಿ ನೋಡಿ, ಈಗ ಇಡೀ ಭೂಮಿಗೆ ನಾವು ಒಂದು ಛತ್ರಿಯನ್ನು ಹಿಡಿದಿದ್ದೇವೆ, ಒಂದು ಕೊಡೆಯನ್ನು ಹಿಡಿದಿದ್ದೇವೆ, ಒಂದು ಅಂಬ್ರೆಲವನ್ನು ಹಿಡಿದಿದ್ದೇವೆ. ಅರೆ, ಬಿಸಿಲಿದ್ರೆ ನಾವೆಲ್ಲರೂ ಕೂಡ ಛತ್ರಿಯನ್ನು ಹಿಡ್ಕೊಂಡು ಹೊರಗಡೆ ಹೋಗ್ತೀವಿ. ಭೂಮಿಗೆ ಛತ್ರಿಯನ್ನು ಹಿಡಿತಕ್ಕಂಥ ಸ್ಥಿತಿನ ಅಂತ ನೋಡ್ತಾ ಇದ್ದೀರಾ? ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆಯಾ? ಖಂಡಿತ ಮಕ್ಕಳೇ, ಇಂದು ನಾವು ಬಳಸುತ್ತಿರುವ ಗರಿಷ್ಠ ಮಟ್ಟದ ಇಂಧನಗಳ ಬಳಕೆಯಿಂದ, ಆ ಇಂಧನಗಳಿಂದ ಬಿಡುಗಡೆಯಾಗ್ತಾ ಇರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಎಂತಕ್ಕಂಥ ಅನಿಲದ ಪರಿಣಾಮವಾಗಿ ಏನಾಗಿದೆ ಮಕ್ಕಳೇ? ಜಾಗತಿಕ ತಾಪಮಾನ ಅದು ಉಂಟಾಗಿದೆ. ಭೂಮಿಯ ಮೇಲಿನ ವಾತಾವರಣ ಇಂದು ಸಂಪೂರ್ಣವಾಗಿ ಕಾದಿದೆ, ಬಿಸಿಯಿಂದ ಕೂಡಿದೆ. ಹಾಗಾದರೆ ಜಾಗತಿಕ ತಾಪಮಾನ ಅಂದರೆ ಏನು ಅಂತ ನೋಡೋಣ. ಇಂಧನಗಳ ದಹನದಿಂದ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣವು ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಇದು ಹೇಗೆ ಸಾಧ್ಯ ಮಕ್ಕಳೇ? ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂಥ ಬೆಳಕಿನ ಕಿರಣಗಳು ನಂತರದಲ್ಲಿ ಆವಿಯಾಗಿ ಹೋಗುವ ಸಂದರ್ಭದಲ್ಲಿ ಅತಿಯಾದ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡು ಅಲ್ಲಿ ಅಪಾರದರ್ಶಕವಾಗಿ, ಅಂದರೆ ಆ ಬೆಳಕನ್ನು ಹೋಗಲಿಕ್ಕೆ, ಆ ಉಷ್ಣವನ್ನು ಮತ್ತೊಮ್ಮೆ ಆವಿಯಾಗಲಿಕ್ಕೆ ಬಿಡೋದಿಲ್ಲ. ಆಗ ವಾತಾವರಣದಲ್ಲಿ ಆ ಉಷ್ಣತೆ, ಆ ತಾಪಮಾನ ಹಾಗೆ ಉಳಿದುಬಿಡುತ್ತೆ. ಹಾಗಾಗಿ ವಾತಾವರಣದ ಬಿಸಿ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನೇ ನಾವು ಜಾಗತಿಕ ತಾಪಮಾನ ಅಂತ ಕರಿತೀವಿ. ಇದು ನೀವೆಲ್ಲರೂ ಕೂಡ ನೋಡಿದ್ದೀರಿ ಮಕ್ಕಳೇ. ಹಸಿರು ಮನೆಗಳು ಹೂವನ್ನು ಬೆಳಿಲಿಕ್ಕೆ, ತರಕಾರಿಗಳನ್ನು ಬೆಳಿಲಿಕ್ಕೆ ಒಂದು ಹಸಿರಿನ ಹೊದಿಕೆಯಿಂದ ಕೂಡಿರ್ತಕ್ಕಂತಹ ಹೊಲಗಳಲ್ಲಿ, ತೋಟಗಳಲ್ಲಿ ಒಂದು ಹಸಿರು ಮನೆಗಳನ್ನು ಮಾಡಿರ್ತಾರೆ. ಆ ಹಸಿರು ಮನೆಗಳಲ್ಲೂ ಕೂಡ ಅಷ್ಟೇ, ಯಾವಾಗಲೂ ಕೂಡ ಒಂದು ಕನಿಷ್ಠ ಮಟ್ಟದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಆ ಒಂದು ರಚನೆಯನ್ನು ಮಾಡಿರ್ತಾರೆ. ಆ ಒಂದು ರಚನೆಗೆ ಇದು ಹೊಂದಾಣಿಕೆ ಆಗೋದ್ರಿಂದ ಇದನ್ನು ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಲೂ ಕೂಡ ಇದನ್ನು ಕರೀತಾರೆ. ಈ ಜಾಗತಿಕ ತಾಪಮಾನದಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೋಡೋದಾದರೆ, ಹಿಮಗುಡ್ಡಗಳು ಕರಗ್ತದೆ, ನದಿಗಳು ಉಕ್ಕಿ ಹರಿತದೆ, ಇದರಿಂದ ಪ್ರವಾಹ ಉಂಟಾಗತ್ತೆ. ನದಿಗಳು ಉಕ್ಕಿ ಹರಿದಾಗ, ಪ್ರವಾಹ ಉಂಟಾದಾಗ ಏನೆಲ್ಲ ಅನಾಹುತಗಳು ಇತ್ತೀಚಿನ ದಿನಗಳಲ್ಲಿ ಸಂಭವಿಸ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ. ಹಾಗೆಯೇ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಬಿಸಿಯ ಒಂದು ಧಗೆಯಿಂದ ನಾಶವಾಗ್ತದೆ, ಅನೇಕ ಹಾನಿಗಳಿಗೆ ಕಾರಣ ಆಗುತ್ತೆ. ಈಗ ಮತ್ತೊಂದು ಚಿತ್ರವನ್ನು ನೋಡ್ತಾ ಇದ್ದೀರಿ ಮಕ್ಕಳೇ.
ಇದ್ಯಾವುದು ರಾಕ್ಷಸದ ರೂಪದಲ್ಲಿ ಇಡೀ ಭೂಮಿಯನ್ನೇ ನುಂಗುತ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಮಕ್ಕಳೇ? ಏನಿರ್ಬೋದು ನೋಡಿ ಮಕ್ಕಳೇ, ಇದು ಆಮ್ಲ ಮಳೆ, ಆ್ಯಸಿಡ್ ರೈನ್ ಅಂತಕ್ಕಂಥದ್ದು. ಮಕ್ಕಳೇ, ಇದು ಹೇಗೆ ಉಂಟಾಗತ್ತೆ ಅಂತಕ್ಕಂಥದ್ದನ್ನು ಈಗ ನಾವು ಚರ್ಚಿಸೋಣ ಮಕ್ಕಳೇ. ಇಲ್ಲಿ ನೀವು ಚಿತ್ರದ ಮೂಲಕ ನೋಡ್ತಾ ಇದ್ದೀರಿ. ಆ್ಯಸಿಡ್ ರೈನ್ ಒಂದು ಪಾತ್ವೇ, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಯಾವ ರೀತಿ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಆಗಿ ಬರ್ತಕ್ಕಂಥ ಮಳೆಯೊಂದಿಗೆ ಸೇರಿಕೊಂಡು ಆಮ್ಲದ ರೂಪದಲ್ಲಿ ಬರ್ತದೆ. ಇದನ್ನೇ ನಾವು ಆಮ್ಲ ಮಳೆ ಅಂತೇಳಿ ಕರಿತೀವಿ ಮಕ್ಕಳೇ. ಮಕ್ಕಳೇ, ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ತೀವ್ರ ಉಸಿರುಗಟ್ಟಿಸುವ ಒಂದು ಸಂಕ್ಷಾರಕ ಅನಿಲ ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಯಾಗುವ ಅನಿಲ ಸಲ್ಫರ್ ಡೈಆಕ್ಸೈಡ್ ಹಾಗೂ ಪೆಟ್ರೋಲ್ ಇಂಜಿನ್ಗಳಿಂದ ಬಿಡುಗಡೆಯಾಗುವ ಮತ್ತೊಂದು ಅನಿಲ ನೈಟ್ರೋಜನ್ ಆಕ್ಸೈಡ್ಗಳು, ಅದು ಡೈಆಕ್ಸೈಡ್ ಅಥವಾ ಟ್ರೈಆಕ್ಸೈಡ್ ರೂಪದಲ್ಲಿರ್ಬೋದು. ಇವುಗಳು ವಾತಾವರಣವನ್ನು ಸೇರ್ತವೆ. ಮಳೆ ಬರುವ ಸಂದರ್ಭದಲ್ಲಿ ಈ ನೈಟ್ರೋಜನ್ ಆಕ್ಸೈಡ್ ಅಥವಾ ಸಲ್ಫರ್ ಆಕ್ಸೈಡ್ಗಳು ಮಳೆಯ ನೀರಿನೊಂದಿಗೆ ಸೇರಿಕೊಂಡು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಭೂಮಿಯನ್ನು ತಲುಪ್ತವೆ. ಇದನ್ನೇ ನಾವು ಆಮ್ಲ ಮಳೆ ಅಂಥೇಳಿ ಕರಿತೀವಿ. ಈ ಆಮ್ಲ ಮಳೆ ನಮ್ಮ ಕಟ್ಟಡಗಳ ಮೇಲೆ, ಬೆಳೆಯ ಮೇಲೆ, ಮಣ್ಣಿನ ಮೇಲೆ ಬಿದ್ದು ಅವುಗಳ ಹಾನಿಗೆ ಕಾರಣ ಆಗುತ್ತೆ. ಪ್ರಾಣಿ ಮತ್ತು ಸಸ್ಯ ಸಂಕುಲದ ಮೇಲೂ ಕೂಡ ಅಡ್ಡ ಪರಿಣಾಮಗಳನ್ನು ಬೀರುತ್ತೆ. ನಮಗೆ ಅನೇಕ ಉಸಿರಾಟ ತೊಂದರೆಗಳಿಗೆ ಕಾರಣ ಆಗುತ್ತೆ. ಚರ್ಮದ ಕಾಯಿಲೆಗಳಿಗೂ ಕೂಡ ಇದು ಕಾರಣ ಆಗುತ್ತೆ ಮಕ್ಕಳೇ. ಇದು ಆಮ್ಲ ಮಳೆ ಮತ್ತು ಆಮ್ಲ ಮಳೆಯ ಪರಿಣಾಮಗಳು ಆಗಿವೆ. ಹಾಗಾದರೆ ಈ ಇಂಧನಗಳ ದಹನದಿಂದ ಆಗುವ ಹಾನಿಯನ್ನು ತಡಿಲಿಕ್ಕೆ ಸಾಧ್ಯತೆ ಇಲ್ವೇ? ಖಂಡಿತ ಸಾಧ್ಯತೆ ಇದೆ ಮಕ್ಕಳೇ. ಇವುಗಳ ಬಳಕೆಯನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಏಕೆಂದರೆ ಈ ಎಲ್ಲ ಇಂಧನಗಳು ಮುಗಿದು ಹೋಗುವ, ಬರಿದಾಗುವ ಇಂಧನಗಳೇ ಆಗಿದ್ದಾವೆ. ಇಂತಹ ಇಂಧನಗಳ ಬದಲಾಗಿ ನಾವು ಸಂಪೀಡಿತ ನೈಸರ್ಗಿಕ ಆದರ್ಶ ಅನಿಲ CNGಯನ್ನು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ಬಳಸ್ಕೊಂಡ್ರೆ ಇದು ಪರಿಸರ ಸ್ನೇಹಿಯಾಗಿರುತ್ತೆ, ಶುದ್ಧ ಇಂಧನವಾಗಿರುತ್ತೆ. ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡ್ಬೋದು, ನಾವು ಕೂಡ ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನೇನೆಲ್ಲ ತಿಳ್ಕೊಂಡಿದ್ದೀವಿ ಎಂಬುದನ್ನು ಪುನರ್ಮನನ ಮಾಡೋಣ. ಇಂಧನ ಎಂದರೇನು? ಇಂಧನದ ವಿಧಗಳು ಯಾವುವು? ಇಂಧನದ ದಕ್ಷತೆ ಅಂದರೆ ಏನು? ಕ್ಯಾಲೋರಿ ಮೌಲ್ಯ, ಇತರ ಇಂಧನಗಳ ಕ್ಯಾಲೋರಿ ಮೌಲ್ಯಗಳು ಎಷ್ಟೆಷ್ಟು? ಇಂಧನ ಉರಿಸುವಿಕೆಯ ಹಾನಿಕಾರಕ ಉತ್ಪನ್ನಗಳು ಮತ್ತು ಅವುಗಳ ಅಡ್ಡ ಪರಿಣಾಮಗಳೇನು ಎಂಬುದನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಮುಂದೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗ್ತಕ್ಕಂತಹ ಕ್ವಿಜ್ ರಸಪ್ರಶ್ನೆಯನ್ನು ನೋಡೋಣವೇ? ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. ಕ್ಯಾಲೋರಿ ಮೌಲ್ಯವನ್ನು ಸೂಚಿಸುವ ಏಕಮಾನ ಯಾವುದು? ಉತ್ತರಗಳನ್ನು ನೋಡೋಣ. ಜೋಲ್, ಕಿಲೋಗ್ರಾಮ್, ಕಿಲೋಜೋಲ್, ಕಿಲೋಜೋಲ್ ಫರ್ ಕಿಲೋಗ್ರಾಮ್. ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಸರಿಯಾದ ಉತ್ತರವನ್ನೇ ನೀಡಿದ್ದೀರಿ. ಆದರೂ ನೋಡೋಣ. ಕಿಲೋಜೋಲ್ ಫರ್ ಕಿಲೋಗ್ರಾಮ್. ನಿಮ್ಮ ಉತ್ತರ ಸರಿಯಾಗಿದೆಯಲ್ಲ ಮಕ್ಕಳೇ? ಕ್ಯಾಲೋರಿ ಮೌಲ್ಯವನ್ನು ಸೂಚಿಸುವ ಏಕಮಾನ ಕಿಲೋಜೋಲ್ ಫರ್ ಕಿಲೋಗ್ರಾಮ್ ಆಗಿದೆ. ಎಲ್ಲರೂ ಕೂಡ ನೋಟ್ ಮಾಡ್ಕೊಂಡಿದ್ದೀರಿ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಎರಡನೆಯ ಪ್ರಶ್ನೆ ಇದಾಗಿದೆ. ಶುದ್ಧ ಇಂಧನಕ್ಕೆ ಉದಾಹರಣೆ. ಮತ್ತೊಮ್ಮೆ ಪ್ರಶ್ನೆ, ಶುದ್ಧ ಇಂಧನಕ್ಕೆ ಉದಾಹರಣೆ. 4 ಉತ್ತರಗಳು: ಕಲ್ಲಿದ್ದಲು, ಪೆಟ್ರೋಲಿಯಂ, CNG ಮತ್ತು ಸೀಮೆ ಎಣ್ಣೆ. ಹೇಳೇ ಬಿಟ್ರಿ ನೀವು. ನಾನು 4 ಉತ್ತರಗಳನ್ನು ಕೊಡುವುದಕ್ಕಿಂತ ಮೊದಲೇ ಹೇಳಿದ್ದೀರಿ. ನಿಮ್ಮ ಉತ್ತರ ಸರಿಯಾಗೇ ಇದೆ ಮಕ್ಕಳೇ. ಹೌದು ಮಕ್ಕಳೇ, ನಿಮ್ಮ ಉತ್ತರ CNG, ಸಂಪೀಡಿತ ನೈಸರ್ಗಿಕ ಅನಿಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ಒಂದು ಆದರ್ಶ ಶುದ್ಧ ಇಂಧನವಾಗಿದೆ. ಈಗ ಗೃಹ ಕಾರ್ಯ ಬೇಕು ಅಲ್ವಾ? ಮನೆಗೆಲಸನ ನೋಡೋಣ. ನೋಡಿ ಮಕ್ಕಳೇ, ಉತ್ತಮ ಇಂಧನದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 2, ಇಂಧನಗಳ ಅತಿಯಾದ ಬಳಕೆಯಿಂದ ಪರಿಸರದ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ಮಕ್ಕಳೇ, ದಹನ ಮತ್ತು ಜ್ವಾಲೆಯ ಪಾಠದಲ್ಲಿ ಬರುವ ಎಲ್ಲ ಕಲಿಕಾಂಶಗಳನ್ನು ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಎಲ್ಲ ಗೃಹ ಕಾರ್ಯವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ, ನಾನು ನವೀನ್ ಕುಮಾರ್ ಆರ್ಯು, ವಿಜ್ಞಾನ ಶಿಕ್ಷಕರು,
ಸರ್ಕಾರಿ ಪ್ರೌಢಶಾಲೆ ಹಲ್ಲಿಪುರ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ.